ಸರ್ ಉಪೇಂದ್ರ ಅವ್ರು ಅನ್ಕೊಂಡಿದ್ದು ಅಥವಾ ನೀವು ಅನ್ಕೊಂಡಿದ್ದೆ ಅಂತ ಹೇಳಿದ್ರೆ ರೂಮರ್ಸ್ಗೆ ಒಂದು ತೆರೆ ಎಳಿಬೇಕು, ಕ್ಲಾರಿಫೈ ಮಾಡಬೇಕು ಅನ್ನೋದಕ್ಕೋಸ್ಕರ ಒಂದು ಮೈಂಡಲ್ಲಿ ಇತ್ತದು, ಅದನ್ನೇ ಏನಿಲ್ಲ ಅಂತ ಒಂದು ಸಾಂಗ್ ಮುಖಾಂತರ ಮಾಡಿದ್ರು. ರಿಸಲ್ಟ್ ಬಂತ ಸರ್ ಅದಾದಮೇಲೆ, ಸಾಂಗ್ ಬಂದಾದಮೇಲೆ ನಿಮಗೆ ರೆಸ್ಪಾನ್ಸ್ ರಿಸಲ್ಟ್ ಏನಿತ್ತು ಅಂತ? ನಮಗೆ ಈಗ ಒಂದು ಅಷ್ಟು ಈಗ ನಾನು ಹೇಳೋದು, ನಾನು ಮಾಡೋ ಪ್ರತಿ ಎಲ್ಲರೂ ಅಷ್ಟೇ, ನಾನು ಒಬ್ಬನೇ ಅಂತಲ್ಲ, ನಾವು ಮಾಡೋದನ್ನೇ ಎಂಜಾಯ್ ಮಾಡಿಕೊಂಡು ಹಿಟ್ಟಾಗಬೇಕಂತಲ್ಲ, ನಾವು ಖುಷಿಗೆ ಮಾಡ್ತಾ ಇರ್ತೀವಿ, ಒಂದಷ್ಟು ಮಾಡ್ತಾ ಇರ್ತೀವಿ, ಯಾವುದೇ ಹಿಟ್ ಆಗುತ್ತೆ. ಬಟ್ ಇದು ಮಾಡಿದಾಗ ಇದೆಯಲ್ಲ, ಆ ಖುಷಿ ಸಿಕ್ಕಾಪಟ್ಟೆ ಸಿಕ್ಕಿದೆ. ನಾವು ಅದನ್ನು ಈ ಆ ಫೀಲ್ ಇದೆಯಲ್ಲ, ಯಾವುದೋ ಹೊಸ್ತು ಕ್ರಿಯೇಟ್ ಮಾಡಿದಾಗ ಅದು ನಾವೇ ಖುಷಿ ಪಡೋದಿದೆಯಲ್ಲ, ಅದು ಅಪರೂಪ ಸಿಗೋದು. ಯಾವತ್ತು ನಾವು ಮಾಡೋದು ನನಗೆ ಈಗ ಮಾಡಿದ ನಂತರ, ಈಗ ನಿನ್ನೆ ಯಾವುದೋ ಕಂಪೋಸಿಂಗ್ ಮಾಡಿದ್ವಿ, ಇವತ್ತಿಗೆ ಅದು ಬೋರ್ ಅನಿಸ್ಬೋದು, ಗೊತ್ತಿಲ್ಲ, ಮತ್ತೆ ಕೇಳ್ತೀವಿ ಓಕೆನಾ ಅಂತ. ಬಟ್ ಈ ಸಾಂಗ್ ನಾನು ಆ ಟೈಮಲ್ಲಿ ಕಂಪೋಸ್ ಮಾಡಿ, ಆಗ ಬರೀ ಒನ್ ಟೈಮಲ್ಲಿ ಒಂದೇ ಪಿಕ್ಚರ್ ಮಾಡಿದ್ದು ನಾನೊಂದು, ಇದಕ್ಕೆಲ್ಲ 3-4 ತಿಂಗಳು ತಗೊಂಡು ಒಂದೇ ಪಿಕ್ಚರ್, ಬೇರೆ ಯಾವುದೋ ಪಿಕ್ಚರ್ ಮಾಡಿಲ್ಲ, ಇದಕ್ಕೆ ಒಂದು 20 days ಕಂಪೋಸಿಂಗ್ ಮಾಡಿದ್ವಿ. ಸೊ ಆ 20 ದಿವಸಕ್ಕೂ ನಮ್ಗೆ ಬೋರ್ ಆಗಲ್ಲ ಅಂದರೆ ಓಕೆ, ಸಾಂಗ್ ಪಾಸ್ ಅಂತ ಲೆಕ್ಕ, ನನ್ನ ಲೆಕ್ಕದಲ್ಲಿ. ಸೊ ಇದು ಮಾಡಿದಾಗ ಏನು ಖುಷಿ ಸಿಕ್ತು, ನಾವು ಹೋಗ್ತಾ ಅದರದಕ್ಕಿಂತ ಜಾಸ್ತಿ ಇತ್ತು. ಯಾಕೆಂದರೆ ಈವನ್ ಥಿಯೇಟ್ರ್ ಒಳಗೆ ಆ ಫೀಲ್ ಅಂತಿದೆ, ಆ ಒಂದು ಫೀಲು ಅದು ಸಿಕ್ಕಾಪಟ್ಟೆ ಚೆನ್ನಾಗಿ ಕ್ರಿಯೇಟ್ ಆಗಿತ್ತು. ಆ ಮೂಡಿಗೆ, ಯಾವುದು ಆ ಸೀನಿಗೆ ಟೋಟಲ್ ಒಂಥರ ಮೂಡು ಇದೆಲ್ಲ ಅಲ್ಲ. ಆಮೇಲೆ ಪಕ್ಕಾ ಒಂದು ಕಡೆ ಅಂತ ಪಿಕ್ಚರೈಸ್ ಮಾಡಿಲ್ಲ, ಇದು ನಮ್ಮ ಮನೆಯಲ್ಲೂ, ಮಂಗಳೂರು ನಮ್ಮ ಮನೆಯಲ್ಲೂ ಮಾಡಿದರು. ಸೊ ನಾನು ಬಿಟ್ಟೆಲ್ಲ ಮಾಡಿದ್ದು ಒಂಥರ ನನಗೆ ಒಂದಷ್ಟಿಗೆ ಹಾಡು ಕೇಳಿದಾಗ ಹಳೆ ಮೆಮರೀಸ್ ಬರುತ್ತೆ ಅಷ್ಟೇ. ಇದು ರೂಮರ್ಸ್ ಅಂತ ಹೇಳಿದಾಗ ಅದಕ್ಕೆ ಏನಾದ್ರು ರಿಯಾಕ್ಷನ್ ಬಂತ ಸರ್? ಅಂದರೆ ಒಂದೇ ಸಾಂಗಲ್ಲಿ ಸಾಂಗು ಮಾಡಿಬಿಟ್ರಿ, ರೂಮರ್ಸ್ಗೆಲ್ಲ ಕ್ಲಾರಿಫೈ ಮಾಡಿಬಿಟ್ರಿ ಅಂತ ಯಾರಾದರೂ ಫೀಡ್ಬ್ಯಾಕ್ ಕೊಟ್ಟಿದೆ ಏನಾದರೂ? ಇಲ್ಲ, ರೂಮರ್ಸನ್ನು ಕ್ಲಾರಿಫೈ ಅಂತ ಮಾಡಿಲ್ಲ, ಇದೇ ಹೇಳಿದೆಲ್ಲ, ರೂಮರ್ಸನ್ನು ಕ್ಲಾರಿಫೈ ಮಾಡೋಕ್ಕೆ ಹೋದಂಗೆ ಅದರಲ್ಲಿ 2 ಅರ್ಥ ಇರುತ್ತೆ. ಇರಲೂಬಹುದು, ಇಲ್ಲದೆ ಇರಲೂಬಹುದು. ಯಾಕಂದರೆ ಏನಿಲ್ಲ ಅನ್ನೋದಕ್ಕೆ ಆ ಒಂದು ವರ್ಡ್ ಕಾಯಿನ್ ಮಾಡೋದು ಅದೇ ಹೈಲೈಟ್. ಅದರಲ್ಲಿ ಫಸ್ಟ್ ಆ ಕಾಯಿನ್ ಮೇಲೇ ಟ್ಯೂನ್ ಮಾಡಿದ್ದು. ಫಸ್ಟ್ ಏನಿಲ್ಲ ಅಂತ ವರ್ಡ್ ಬಂದ ನಂತರ ಟ್ಯೂನ್ ಮಾಡಿದ್ವಿ. ಏನಿಲ್ಲ ಅಂತ ಹೇಳೋಣ, ಏನಿಲ್ಲ, 2 ಆಗತ್ತೆ, ಎಲ್ಲ ಇದೆ ಅಂತಲೂ ಆಗತ್ತೆ, ಏನೂ ಇಲ್ಲ ಅಂತ ಆಗತ್ತೆ. ಸೊ ರೂಮರ್ಸ್ಗೆ ಕ್ಲಾರಿಫಿಕೇಶನ್ ಅಂತ ಈ ಸಾಂಗಲ್ಲಿ ಕೊಟ್ಟಿಲ್ಲ, ಕ್ಲೀನ್ ಅಂತ ಕೊಟ್ಟಿಲ್ಲ. ಬಟ್ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿದ್ದೀವಿ, ಓಕೆ ಇನ್ನೂ ಸ್ವಲ್ಪ ಜಾಸ್ತಿ ಉರಿಲಿ ಅಂತ. ಸೊ ಇದನ್ನು ಇಟ್ ಈಸ್ ಅ ಗಿಮಿಕ್ ಅಷ್ಟೇ. ಮನೆ ನಟಿ ಪ್ರೇಮ್ ಅವರು ಸ್ಟೇಜ್ ಮೇಲೆ ಒಂದು ಫಂಕ್ಷನ್ ಅಟೆಂಡ್ ಮಾಡಿದಾಗ ಕೂಡ ಈ ಸಾಂಗ್ಸ್ನ ಹಾಕಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಸರ್ ಆ ಸ್ಟೇಜಲ್ಲಿ. ಆ್ಯಕ್ಚುಲಿ ವಿಡಿಯೋ ನೀವು ನೋಡಿರಲ್ಲ, ನಾವು ನೋಡಿದ್ರೆ ತುಂಬ ಖುಷಿ ಆಗ್ತಿತ್ತು. ಆದರೆ ಪ್ರೇಮ್ ಅವರು ಕೂಡ ಆ ಸಾಂಗ್ನ ಈಗ ರೀಕಾಲ್ ಮಾಡಿ ಸ್ಟೇಜಲ್ಲಿ ಈವೆಂಟಲ್ಲಿ ಯಾವುದೋ ಒಂದು ಪಾರ್ಟಿಸಿಪೇಟ್ ಮಾಡಿದಾಗ ಆ ಸಾಂಗ್ ಹಾಕಿ ಅವ್ರ ಹತ್ರ ಕೂಡ ಹಾಡು ಹೇಳಿಸ್ತಾ ಇದ್ರು ಅದನ್ನು.